ನಂದೀಶ್ವರಾಯ ವಿದ್ಮಹೇ ಶಿವಮಾನಸಪುತ್ರಾಯ ಧೀಮಹಿ ತನ್ನೋ ನಂದೀಶ್ವರ ಪ್ರಚೋದಯಾತ್. ಎಲ್ಲ ವೀಕ್ಷಕರಿಗೆ ಶ್ರೀ ಗುರು ಕಾರುಣ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿನ್ನೆಯ ದಿನ ಮೇಷರಾಶಿಯ ಫಲಾನುಫಲಗಳನ್ನ ತಿಳಿದುಕೊಂಡಿದ್ವಿ. ನಿನ್ನೆಯ ದಿನ ಆ ಒಂದು ಮೇಷರಾಶಿಯ ಯುಗಾದಿ ಭವಿಷ್ಯವನ್ನ ನೋಡುವಾಗ ಕೊನೆಯಲ್ಲಿ ನಿಮಗೆ ಒಂದು ಕಥೆಯನ್ನ ತಿಳಿಸಿಕೊಟ್ಟಿದ್ದೆ. ಆದರೆ ಇವತ್ತು ಈ ಒಂದು ವೃಷಭ ರಾಶಿಯ ಬಗ್ಗೆ ಕಥೆಯನ್ನ ಮುಂಚಿತವಾಗಿಯೇ ಕೇಳೋಣ. ತದನಂತರದಲ್ಲಿ ವೃಷಭ ರಾಶಿಯ ಯುಗಾದಿಯ ವರ್ಷ ಭವಿಷ್ಯವನ್ನ ನೋಡೋಣ. ಈ ಒಂದು ನಿಮಗೆ ವೃಷಭ ರಾಶಿಯ ಫಲಾನುಫಲಗಳನ್ನ ತಿಳಿಸಿಕೊಡುವ ಮುಂಚಿತವಾಗಿ ನಿಮಗೆ ಒಂದು ಕಥೆಯನ್ನ ಹೇಳ್ತೇನೆ. ಏನಪ್ಪಾ ಅಂತಂದ್ರೆ, ಒಂದೂರಲ್ಲಿ ಒಬ್ಬ ಕೃಷಿಕನಿರುತ್ತಾನೆ. ಆ ಕೃಷಿಕನ ಹತ್ತಿರ 2 ಎತ್ತುಗಳು ಇರುತ್ತವೆ. ಆ ಒಂದು ಎತ್ತುಗಳು ಬಹಳ ಪ್ರಾಮಾಣಿಕವಾಗಿ ಇರ್ತದೆ. ಆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂತಹ ಎತ್ತುಗಳನ್ನ ಆ ಒಂದು ಕೃಷಿಕ ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಒಂದು ದಿನ ಏನಾಗ್ತದಪ್ಪ ಅಂತ ಹೇಳಿದ್ರೆ, ತನ್ನ ಸ್ನೇಹಿತನ ಮಾತನ್ನು ಕೇಳಿ ಆ ಒಂದು ಎತ್ತುಗಳ ಮೇಲೆ ಆ ಒಂದು ಮಾಲೀಕನಿಗೆ ಏನೋ ಒಂಥರ ಕೀಳದ ಭಾವನೆಗಳು ಸೃಷ್ಟಿಯಾಗ್ತದೆ. ಆಗ ಆ ಒಂದು ಕೃಷಿಕ ಏನ್ ಮಾಡ್ತಾನಪ್ಪ ಅಂದ್ರೆ, ಅವತ್ತಿನಿಂದ ಆ ಒಂದು ಎತ್ತುಗಳ ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಒಂದು ಮಾಲೀಕನು ಆ ಎತ್ತುಗಳ ಮೇಲೆ ದ್ವೇಷವನ್ನ ಪ್ರಾರಂಭ ಮಾಡಿದರೂ ಕೂಡ ಆ ಒಂದು ಎತ್ತುಗಳು ಆ ಮಾಲೀಕನ ಮೇಲೆ ಬಹಳಷ್ಟು ನಂಬಿಕೆಯನ್ನ ಇಟ್ಟು ಬಹಳಷ್ಟು ಪ್ರಾಮಾಣಿಕತೆಯಿಂದ ಆ ಒಂದು ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಹೋಗ್ತಾ ಇರ್ತದೆ. ಹೀಗಿರುವಾಗ ಒಂದು ದಿನ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಆ ಮಾಲೀಕ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಬೇರೆಯವನ ಮಾತನ್ನು ಕೇಳಿ ಆ ಒಂದು ಎತ್ತುಗಳಿಗೆ ಬಹಳಷ್ಟು ಬಡೆಯುವುದು ಇದೇ ತರನಾಗಿ ಮಾಡ್ತಾ ಹೋಗ್ತಾನೆ. ಈ ರೀತಿಯಾಗಿ ಮಾಡಿದಾಗ ಆ ಎತ್ತುಗಳಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಹೊಡೆದಾಗ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಆ ಒಂದು ಎತ್ತುಗಳು ಮರಳಿ ಅವನಿಗೆ ಒಂದು ಗುಮ್ಮಲಿಕ್ಕೆ ಹೋಗ್ತವೆ. ಆಗ ನೆರೆಹೊರೆಯ ಅವನ ಸ್ನೇಹಿತರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಬಂದು ಆ ಒಂದು ಎತ್ತುಗಳನ್ನ ಹಿಡಿದು ಬೇರೆ ಕಡೆ ಕಟ್ಟಿ ಅವು ಸಮಾಧಾನ ಆದ ನಂತರ ಮಾಲೀಕ ಬಂದು ಮತ್ತೆ ಆ ಎತ್ತುಗಳನ್ನ ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋದಾಗ ಆ ಎತ್ತುಗಳು ಆಗ ಸುಮ್ಮನೆ ಇರ್ತದೆ. ಆಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಈ ಒಂದು ಕೃಷಿಕ ಆ ಎತ್ತುಗಳನ್ನ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಉಳುಮೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಎತ್ತುಗಳು ಬಹಳ ಚೆನ್ನಾಗಿ ಪ್ರಾಮಾಣಿಕತೆಯಿಂದ ಉಳುಮೆಯನ್ನ ಮಾಡ್ತವೆ. ಅದಾದ ನಂತರ ಆ ಎತ್ತುಗಳು ಮನೆಗೆ ಬಂದಾಗ ಅವುಗಳನ್ನ ಕಟ್ಟಿ ಬಹಳಷ್ಟು ಹೊಡೆದು ಮಾಡಿ ಆ ಒಂದು ಎತ್ತುಗಳನ್ನ ಸಾಯಿಸಿ ಬಿಡ್ತಾನೆ. ತದನಂತರ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಉಳುಮೆ ಮಾಡಲು ಅವನಿಗೆ ಎತ್ತೇ ಸಿಗುವುದಿಲ್ಲ. ಹಾಗಾಗಿ ಅವನು ಆಗ ಪಶ್ಚಾತ್ತಾಪ ಪಡ್ತಾನೆ. ಈ ಒಂದು ಕಥೆಯ ಬಗ್ಗೆ ನಿಮಗೆ ಅರ್ಥವಾಗಬೇಕು ಅಂತ ಹೇಳಿದ್ರೆ, ಈ ಒಂದು ವೃಷಭ ರಾಶಿಯ ಭವಿಷ್ಯವನ್ನ ಕೇಳಿ ತದನಂತರ ನಿಮಗೆ ಈ ಕಥೆಯನ್ನ ಏನಕ್ಕೋಸ್ಕರ ಹೇಳಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ಮೊದಲಿಗೆ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ವೃಷಭ ರಾಶಿಯ ವರ್ಷ ಭವಿಷ್ಯವನ್ನ ತಿಳಿಯುವುದಕ್ಕೂ ಮುಂಚೆ ವೃಷಭ ರಾಶಿಯ ವ್ಯಕ್ತಿತ್ವ ಹಾಗೂ ವೃಷಭ ರಾಶಿಯ ಚಿಹ್ನೆ, ವೃಷಭ ರಾಶಿಯ ಶುಭ ಮತ್ತು ಅಶುಭ ಹಾಗೂ ಒಳ್ಳೆಯ ನಡತೆಗಳು ಗುಣಗಳು ಯಾವ ರೀತಿಯಾಗಿ ಇರ್ತವೆ ಅಂತಕ್ಕಂಥದ್ದನ್ನ ತಿಳಿಯುತ್ತಾ ಹೋಗೋಣ. ಮೊದಲಿಗೆ ಈ ಒಂದು ವೃಷಭದ ಯಾವ ರೀತಿಯಾಗಿ ಗುರುತಿಸಬೇಕು ಅಂತ ಹೇಳಿದ್ರೆ, ವೃಷಭದ ಚಿಹ್ನೆ ಬಂದ್ಬಿಟ್ಟು ಎತ್ತು ಆಗಿರ್ತದೆ. ಹಾಗೂ ಗೂಳಿ ಬೆಳೆಯುವ ದನ ಈ ರೀತಿಯಾಗಿ ಗುರುತಿಸಲಾಗಿದೆ. ಜ್ಯೋತಿಷ್ಯದಲ್ಲಿ ವೃಷಭ ರಾಶಿಯನ್ನು ಸಾಮಾನ್ಯವಾಗಿ ಗೂಢಾದ ಶಕ್ತಿಯುತ ಹಾಗೂ ಪರಿಶ್ರಮಶೀಲ ಗುಣಗಳನ್ನು ಪ್ರತಿನಿಧಿಸುವ ವೃಷಭ ಚಿಹ್ನೆಯ ಮೂಲಕ ಗುರುತಿಸಲಾಗಿದೆ. ಹಾಗೂ ವೃಷಭ ಒಂದು ಶಕ್ತಿ ಮತ್ತು
ಸ್ಥಿರತೆಯ ಸಂಕೇತವಾಗಿದ್ದು ಭೂತತ್ವವನ್ನು ಹೊಂದಿರುವ ರಾಶಿಯಾಗಿ ಪರಿಗಣಿಸಲಾಗಿದೆ. ಇದು ಜೀವನದಲ್ಲಿ ಭದ್ರತೆ, ಭೌತಿಕ ಸಂಪತ್ತು ಮತ್ತು ಆನಂದದೊಂದಿಗೆ ಶ್ರಮಿಸುವವರನ್ನು ಪ್ರತಿಪಾದಿಸುತ್ತದೆ. ಹಾಗೂ ವೃಷಭ ರಾಶಿಯ ವೈಶಿಷ್ಟ್ಯಗಳನ್ನು ನೋಡುವುದಾದರೆ ಗುಣಗಳಲ್ಲಿ ಸ್ಥಿರತೆ, ಸಮರ್ಪಣೆ, ಪರಿಶ್ರಮ, ವಿಶ್ವಾಸ ಹಾಗೂ ಅರ್ಹತೆ, ನವೀನ ವಿಚಾರಗಳಲ್ಲಿ ಆಸಕ್ತಿ, ಮಾತಿನ ಚಾತುರ್ಯತೆ ಹಾಗೂ ದೋಷಗಳನ್ನು ನೋಡುವುದಾದರೆ ಕೆಲವೊಮ್ಮೆ ಹಠಮಾರಿತನ, ಸ್ವಭಾವಗಳಲ್ಲಿ ಹೊಸದು, ಬದಲಾವಣೆಗೆ ಕಡಿಮೆ ಆಸಕ್ತಿ, ಚಂಚಲತೆಯ ಸ್ವಭಾವ, ಸಾಮಾನ್ಯವಾಗಿ ಧೈರ್ಯಶಾಲಿತನದ ಕೊರತೆ ಇರತಕ್ಕಂಥದ್ದು. ಇನ್ನು ಈ ಒಂದು ವೃಷಭ ರಾಶಿಯವರ ಆರೋಗ್ಯದ ಬಗ್ಗೆ ನೋಡುವುದಾದರೆ ಗಂಟಲು ಮತ್ತು ಮೂಗಿನ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ಹಾಗೂ ಪತ್ನಿ ಇಚ್ಛಿಸುವ ಗುಣಗಳು ಏನಪ್ಪಾ ಅಂತಂದ್ರೆ ಪ್ರಾಮಾಣಿಕತೆ ಮತ್ತು ಭದ್ರತೆ ಇರತಕ್ಕಂಥದ್ದು. ಅತ್ಯುತ್ತಮ ವೃತ್ತಿಯ ಕ್ಷೇತ್ರಗಳನ್ನು ನೋಡುವುದಾದರೆ ಹಣಕಾಸು, ಕೃಷಿ ಮತ್ತು ವಾಣಿಜ್ಯ ಶಾಸ್ತ್ರ ಹಾಗೂ ಶಿಲ್ಪಕಲೆಯಲ್ಲಿ ಇವರಿಗೆ ಒಂದು ಅತ್ಯುತ್ತಮ ವೃತ್ತಿ ಅಂತ ಹೇಳ್ಬೋದು. ಹಾಗೂ ಇವರಿಗೆ ಒಳ್ಳೆಯ ದಿನಗಳು ಬಂದ್ಬಿಟ್ಟು ಬುಧವಾರ ಮತ್ತು ಶನಿವಾರವಾಗಿರ್ತಕ್ಕಂಥದ್ದು. ಇವರಿಗೆ ಶುಭರತ್ನ ಅನ್ನ ಹಾಗೂ ಶುಭ ಬಣ್ಣಗಳು ಹಸಿರು ಮತ್ತು ಬೂದು ಬಣ್ಣ ಆಗಿರ್ತಕ್ಕಂಥದ್ದು. ಹಾಗೂ ಅದೃಷ್ಟ ಸಂಖ್ಯೆ 3, 5, 7 ಆಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ವೃಷಭ ರಾಶಿಗಳಿಗೆ ಇರ್ತಕ್ಕಂತಹ ಗುಣಗಳು. ಇನ್ನ ವರ್ಷ ಭವಿಷ್ಯವನ್ನು ನೋಡುವಾಗ ಗುರು ಮತ್ತು ಶನಿಯ ಫಲಗಳನ್ನ ನೋಡುವುದು ವಾಡಿಕೆಯಲ್ಲಿ ಇರ್ತಕ್ಕಂಥದ್ದು. ಗುರು ಮತ್ತು ಶನಿಯು ವೃಷಭ ರಾಶಿಯವರಿಗೆ ಯಾವ ರೀತಿ ಆಗಿದೆ ಗಮನಿಸೋಣ. ವೃಷಭ ರಾಶಿಯವರು ನಮ್ಮ ಜೀವನವೇ ಸರಿಯಾಗಿಲ್ಲ ಅಂತ ಯೋಚನೆ ಮಾಡುತ್ತಾ ಇರ್ತಾರೆ. ಈ ಒಂದು ಸರಿಸುಮಾರು 5 ವರ್ಷಗಳಿಂದ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ವ್ಯಯಗುರು ಇರ್ತಾನೆ ಹಾಗೂ ಶನಿಯ ಫಲಾನುಫಲಗಳು ಸರಿಯಾಗಿ ಇರುವುದಿಲ್ಲ. ಗುರುಬಲ ಬಂದಾಗ ಶನಿ ಬಲ ಇರುವುದಿಲ್ಲ, ಶನಿ ಬಲ ಬಂದಾಗ ಗುರುಬಲ ಇರುವುದಿಲ್ಲ. ಈ ರೀತಿಯಾಗಿ ವೃಷಭ ರಾಶಿಯವರಿಗೆ ಈ ಒಂದು ಗುರು ಹಾಗೂ ಶನಿ ಬಹಳಷ್ಟು ತೊಂದರೆಗಳನ್ನ ಕೊಟ್ಟಿರ್ತಾನೆ. ಹಾಗೂ ಈ ವರ್ಷ ನೋಡುವುದಾದರೆ ವೃಷಭ ರಾಶಿಯವರಿಗೆ ಒಳ್ಳೆಯ ದಿನಗಳು ಬರ್ತಾ ಇರ್ತದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ವರ್ಷ ಇಬ್ಬರು ಯಾರು ಶನಿ ಮತ್ತು ಗುರು ಒಟ್ಟಿಗೆ ಶುಭ ಫಲಗಳನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು. ಹಾಗೆ ಜೊತೆಗೆ ಭಾಗ್ಯಸ್ಥಾನದ ಮೇಲೆ ದೃಷ್ಟಿ, ರೋಗಸ್ಥಾನದ ಮೇಲೂ ಕೂಡ ದೃಷ್ಟಿಯನ್ನ ಕೊಡುತ್ತಾನೆ. ಭಾಗ್ಯಸ್ಥಾನದ ಮೇಲೆ ಅಂತ ಹೇಳಿದ್ರೆ ಭಾಗ್ಯಗಳು. ಇನ್ನೇನು ನಮ್ಮ ಜೀವನದವೇ ಸರಿಯಾಗಿಲ್ಲ ಅಂತ ನೀವೇನ್ ತಿಳ್ಕೊಂಡಿದ್ರಲ್ಲ, ನಿಮ್ಮ ಒಂದು ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಒಂದು ವ್ಯವಹಾರದ ದೃಷ್ಟಿಯಲ್ಲಿ ಆಗಿರ್ಬೋದು, ಇಷ್ಟು ದಿನ ಏನು ಹಾನಿಯಾಗಿರ್ತಕ್ಕಂಥದ್ದು ಇರ್ತದಲ್ಲ, ಇನ್ನು ಮುಂದೆ ಪ್ರತಿಯೊಂದು ಕೂಡ ಒಂದು ಏನಾಗ್ತದಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಇನ್ನು 3, 6, 11ನೇ ಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ. ಯಾರಪ್ಪ ಅಂತ ಹೇಳಿದ್ರೆ ಶನಿ ಪರಮಾತ್ಮ ನಿಮ್ಮ ಒಂದು ಜನ್ಮ ಜಾತಕದಲ್ಲಿ 3, 6, 11ನೇ ಸ್ಥಾನದಲ್ಲಿದ್ದಾಗ ಒಂದು ಒಳ್ಳೆಯ ಫಲಗಳನ್ನ ಕೊಡ್ತಾನೆ. ಇಲ್ಲೇನ್ಪಾ ಅಂತಂದ್ರೆ ಶನಿಯು ಸುವರ್ಣ ಪಾದದಿಂದ ಶನಿಯು 11ನೇ ಮನೆಗೆ ಬರುತ್ತಿದ್ದಾನೆ. ಯಾರಿಗಪ್ಪ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಸುವರ್ಣ ಪಾದ, ಸುವರ್ಣ ಅಂದ್ರೆ ಬಂಗಾರ, ಬಂಗಾರದ ಪಾದದಿಂದ 11ನೇ ಮನೆಗೆ ಶನಿ ಪರಮಾತ್ಮ ಬರ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ವೃಷಭ ರಾಶಿಯವರಿಗೆ ಇನ್ನೇನು ಒಳ್ಳೆಯ ಒಂದು ಅದೃಷ್ಟ ಬಾಗಿಲು ತೆಗೆದಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ, ಒಂದು ಯಾವುದೇ ತರಹದ ವಿಚಾರದಲ್ಲಿ ಇನ್ನು ಒಳ್ಳೆಯ ಫಲಗಳೇ ಸಿಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಆಗುತ್ತಿರುವ ತೊಂದರೆಗಳಿಂದ ಮುಕ್ತಿ. ಈಗ ಹಿಂದಿನ ದಿನಮಾನಗಳಲ್ಲಿ ಉದ್ಯೋಗದಲ್ಲಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ರು. ಇನ್ನು ಮುಂದೆ ಆ ತರನಾಗಿ ಆಗುವುದಿಲ್ಲ.
ಹಾಗೂ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಆ ಒಂದು ಉದ್ಯೋಗದಲ್ಲಿ ನಿಮಗೆ ಬಹಳಷ್ಟು ಹೆಚ್ಚಿನ ಲಾಭವಾಗ್ತಕ್ಕಂಥದ್ದು, ಒಳ್ಳೆಯ ಅಧಿಕಾರಿಗಳ ಉನ್ನತ ಸ್ಥಾನ ನಿಮಗೆ ಸಿಗ್ತಕ್ಕಂಥದ್ದು. ನೀವು ಯಾವುದಕ್ಕೂ ಒಂದು ನಿಮ್ಮ ಹತ್ತಿರ ಇರ್ತಕ್ಕಂತಹ ಯಾವುದಾದರೂ ಜ್ಯೋತಿಷಿಗಳಿಗೆ ನಿಮ್ಮ ಒಂದು ಜನ್ಮ ಜಾತಕವನ್ನ ತೋರಿಸಿ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟನೆಯವನಿದ್ದಾನೆ ಎಂದು ನೋಡುವುದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನ ವ್ಯಾಪಾರದ ದೃಷ್ಟಿಯಲ್ಲಿ ನೋಡುವುದಾದರೆ ಈ ಒಂದು ವೃಷಭ ರಾಶಿಯವರಿಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಅನ್ಕೊಂಡಿರ್ತಕ್ಕಂಥವ್ರು ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡಬಹುದು. ಇವರಿಗೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗ್ತದೆ. ಇನ್ನ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಶನ್ ಅನ್ನ ಮಾಡ್ತಕ್ಕಂಥವರಿಗೆ ಬಹಳಷ್ಟು ಒಳ್ಳೆಯ ದಿನಗಳು ಇದಾಗಿರ್ತದೆ. ಅವರಿಗಷ್ಟೇ ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷ ಒಂದು ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ಇನ್ನ ಮನಸೌಖ್ಯಂ ಯಶೋವೃದ್ಧಿ ಸೌಭಾಗ್ಯಂಚ ಧನಾಗಮಂ ಕಾರ್ಯಸಿದ್ಧಿ. ನೋಡ್ರಿ, ಈ ಒಂದು ಶ್ಲೋಕ ಏನ್ ಹೇಳ್ತದಪ್ಪ ಅಂತ ಹೇಳಿದ್ರೆ, ಮನಸ್ಸೌಖ್ಯಂ ಅಂದ್ರೆ ಮನಸ್ಸಿನಲ್ಲಿ ಏನೇ ಕೊರತೆಗಳಿದ್ರೂ ಕೂಡ ಬಹಳ ನಿವಾರಣೆ ಆಗ್ತಕ್ಕಂಥದ್ದು. ಯಶೋವೃದ್ಧಿ ಅಂದ್ರೆ ಯಶೋವೃದ್ಧಿ ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ವೃದ್ಧಿಯನ್ನ ಕಾಡ್ತಕ್ಕಂಥದ್ದು. ಸೌಭಾಗ್ಯಂಚ ಧನಾಗಮಂ, ನೋಡ್ರಿ ಸೌಭಾಗ್ಯ, ಇಲ್ಲಿ ಸೌಭಾಗ್ಯ ಏನ್ ತೋರಿಸ್ಕೊಡ್ತದಪ್ಪ ಅಂತ ಹೇಳಿದ್ರೆ ಭಾಗ್ಯಗಳು, ಎಲ್ಲಾ ತರಹದ ಭಾಗ್ಯಗಳು ಲಭಿಸ್ತಕ್ಕಂಥದ್ದು. ಹಾಗೂ ಧನಾಗಮಂ, ನಿಮಗೆ ಧನಾಗಮಂ ಅಂದ್ರೆ ನಿಮ್ಮ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಹಣಕಾಸಿನ ಒಂದು ಪರಿಸ್ಥಿತಿ ಹದಗೆಟ್ಟಿದ್ರೆ ಧನಾಗಮಂ ಅಂದ್ರೆ ನಿಮಗೆ ಹಣದ ಅನುಕೂಲತೆ ಹೆಚ್ಚಾಗ್ತಕ್ಕಂಥದ್ದು. ಕಾರ್ಯಸಿದ್ಧಿ, ಯಾವುದೇ ಒಂದು ಕಾರ್ಯವು ನಿಂತು ಹೋಗಿದ್ರೆ ಈ ಒಂದು ವರ್ಷದಲ್ಲಿ ನಿಮಗೆ ಕಾರ್ಯವು ಬಹಳ ಬೇಗನೆ ಆಗ್ತಕ್ಕಂಥದ್ದು. ಧರ್ಮಾರ್ಥಂ ದ್ವಿತೀಯ ಸ್ವಸ್ಥಾಯಾಂ, ನೋಡ್ರಿ ಈ ಒಂದು ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರು ಈ ಒಂದು ವರ್ಷ ಬಹಳಷ್ಟು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಆ ಒಂದು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗುವುದರಿಂದ ನಿಮಗೆ ಒಂದು ಹೆಚ್ಚಿನ ಸನ್ಮಾನ ದೊರೆತಕ್ಕಂಥದ್ದು ಈ ಒಂದು ವರ್ಷ ವೃಷಭ ರಾಶಿಯವರಿಗೆ ಆಗ್ತಕ್ಕಂಥದ್ದು. ನೋಡ್ರಿ, ನಾನು ಮೊದಲಿಗೆ ಹೇಳಿದಾಗೆ ಒಂದು ಕಥೆಯ ಒಂದು ವಿಸ್ತಾರವನ್ನ ತಿಳಿಸ್ತಾ ಹೋಗ್ತೀನಿ. ಏನಕ್ಕೋಸ್ಕರ ನಾನು ನಿಮಗೆ ಮೊದಲಿಗೆ ಒಂದು ಕಥೆಯನ್ನ ಹೇಳಿದಪ್ಪ ಅಂತ ಹೇಳಿದ್ರೆ, ನೋಡ್ರಿ ಈಗ ಆ ಕೃಷಿಕ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಎತ್ತುಗಳನ್ನ ಬಡಿಯುವುದು ಮಾಡ್ತಾನೆ. ಆಗ ಆ ಎತ್ತುಗಳು ಏನೂ ಮಾಡುವುದಿಲ್ಲ. ಎರಡನೇ ಸಾರಿನೂ ಕೂಡ ಬಡಿಯುವುದು ಮಾಡ್ತಾನೆ, ಆಗಲೂ ಕೂಡ ಏನು ಮಾಡುವುದಿಲ್ಲ. ಮೂರನೇ ಸಾರಿ ಬಡಿದು ಮಾಡಿದಾಗ ಬಹಳಷ್ಟು ಕೋಪ ಭರಿಸಿದಾಗ ಅವನಿಗೆ ಗುಮ್ಮಲಿಕ್ಕೆ ಹೋಗ್ತದೆ. ಆದರೂ ಕೂಡ ಎಲ್ಲರೂ ಕೂಡಿ ಅದನ್ನು ಸಮಾಧಾನವಾದ ಮೇಲೆ ಮತ್ತೆ ಆ ಒಂದು ಮಾಲೀಕನಿಗೆ ದುಡಿತವೆ. ಆದರೂ ಕೂಡ ಆ ಮಾಲೀಕ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಎತ್ತುಗಳನ್ನ ಸಾಯಿಸಿ ಬಿಡ್ತಾನೆ. ಇದು ಏನಕ್ಕೋಸ್ಕರ ಹೇಳಿದೆಪ್ಪ ಅಂತ ಹೇಳಿದ್ರೆ, ನಿಮಗೆ ವೃಷಭ ರಾಶಿಯವರು ಆ ಒಂದು ಎತ್ತಿನ ಸ್ವಭಾವದವರು. ಇವರು ಬಹಳಷ್ಟು ದುಡಿತಾರೆ. ತಮ್ಮ ಒಂದು ಶಕ್ತಿ ಎಷ್ಟು ಇರ್ತದಲ್ಲ ಆ ಶಕ್ತಿಗಿಂತ ಜಾಸ್ತಿನೇ ದುಡಿತಾರೆ. ಆದರೆ ಅವರಿಗೆ ಸಿಗ್ತಕ್ಕಂಥದ್ದು ಲಾಭ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ. ಅದಕ್ಕೋಸ್ಕರವಾಗಿ ನೀವು ಒಂದು ವೃಷಭ ರಾಶಿಯವರು ಚಿಂತಿಸುವ ಅವಶ್ಯಕತೆ ಇಲ್ಲ. ಈ ವರ್ಷ ಗುರುಬಲವು ಕೂಡ ಬರ್ತಕ್ಕಂಥದ್ದು. ಮೇ 14ನೇ ತಾರೀಕಿನಿಂದ ಗುರುಬಲ ಪ್ರಾರಂಭವಾಗ್ತದೆ. ಅದಕ್ಕಾಗಿ ಎಲ್ಲ ವೃಷಭ ರಾಶಿಯ ವೀಕ್ಷಕರು ತಿಳಿದುಕೊಳ್ಳುವುದೇನಪ್ಪಾ ಅಂತಂದ್ರೆ, ಈ ವರ್ಷ ನಿಮಗೆ ಈ ಹಿಂದಿನ 5 ವರ್ಷಗಳಲ್ಲಿ ಬಹಳಷ್ಟು ತೊಂದರೆಗಳಾಗಿರ್ತಕ್ಕಂಥದ್ದು. ಈ ಒಂದು ತೊಂದರೆಗಳೆಲ್ಲವೂ ಕೂಡ ಹೋಗಿ ಇನ್ನ ಒಂದು ಮುಂದಿನ ದಿನಮಾನದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳು ಸಿಗ್ತಕ್ಕಂಥದ್ದು. ತಮ್ಮ ಎಲ್ಲರಿಗೂ ಕೂಡ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ಶರಣಾರ್ಥಿಗಳು.